ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಫೈಟ್ ಶುರುವಾಗಿದೆ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಯಂಗ್ ಇಂಡಿಯಾ ಅಖಾಡಕ್ಕಿಳಿದಿದೆ. 18 ವರ್ಷಗಳ ಬಳಿಕ ಆಂಗ್ಲರ ನಾಡಿನಲ್ಲಿ ಇತಿಹಾಸವನ್ನ ಸೃಷ್ಟಿಸೋಕೆ ಭಾರತೀಯ ಪಡೆ ರೆಡಿಯಾಗಿದ್ರೆ, ತವರಿನ ಪಾರುಪತ್ಯವನ್ನ ಮುಂದುವರಿಸೋಕೆ ಬೆನ್ ಸ್ಟೋಕ್ಸ್ ಟೀಮ್ ಕೂಡ ರಣತಂತ್ರವನ್ನ ರೂಪಿಸಿದೆ. ಮೊದಲ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11 ಸ್ಟ್ರಾಟಜಿ ಹೇಗಿದೆ? ಕನ್ನಡಿಗರು ಪಾರಮ್ಯ ಮೆರಿತಾರಾ? ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025-27ರ ನಡುವಿನ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಶುಭಾರಂಭ ಮಾಡೋಕೆ ಭಾರತ ಹಾಗೆ ಇಂಗ್ಲೆಂಡ್ ತಂಡಗಳು ಅಖಾಡಕ್ಕಿಳಿದಿವೆ. 5 ಪಂದ್ಯಗಳ ಸರಣಿಯ ಮೊದಲ ಪಂದ್ಯಕ್ಕೆ ಲೀಡ್ಸ್ ಕ್ರೀಡಾಂಗಣ ಆತಿಥ್ಯವನ್ನು ವಹಿಸ್ತಾ ಇದೆ. ಅನುಭವಿ ಆಟಗಾರರ ಆಫೀಸ್ನಲ್ಲಿ ಕಣಕ್ಕಿಳಿದಿರುವಂತಹ ಯಂಗ್ಸ್ಟರ್ಸ್ಗೆ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸುವಂತ ಸವಾಲು ಕೂಡ ಇದೆ. 45 ದಿನಗಳ ಸುದೀರ್ಘ ಸರಣಿ ಬಳಿಕ ಟ್ರೋಫಿಯನ್ನ ಗೆದ್ದು ಭಾರತಕ್ಕೆ ತರುವಂತ ಜವಾಬ್ದಾರಿ ಕೂಡ ಯಂಗ್ ಇಂಡಿಯಾ ಮೇಲಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಆಂಗ್ಲರು. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿ ಇಂದಿನಿಂದ ಆರಂಭವಾಗಿದೆ. ಲೀಡ್ಸ್ನ ಹೆಡಿಂಗ್ಲೆ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೀತಾ ಇದೆ. ಆರಂಭಿಕ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರಿಂದ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದೆ. ಭಾರತ ತಂಡದಲ್ಲಿ ಯುವ ಆಟಗಾರರು ತುಂಬಿದ್ದು ಅನುಭವಿ ಹಾಗೆ ಬಲಿಷ್ಠ ಬ್ರಿಟಿಷ್ ತಂಡವನ್ನು ಎದುರಿಸ್ತಾ ಇದ್ದಾರೆ. ಸೊ ಮೊದಲ ಪಂದ್ಯಕ್ಕೆ ಹೇಗಿದೆ ಪ್ಲೇಯಿಂಗ್ 11, ಯಾರೆಲ್ಲ ಚಾನ್ಸ್ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇನ್ನು ಭಾರತದ ಪರ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ದಾರೆ. ಮೊದಲಿಂದಲೂ ಕೂಡ ಇವರಿಬ್ಬರೇ ಆರಂಭ ಮಾಡ್ತಾರೆ ಎನ್ನುವಂತ ಮಾತುಕತೆಗಳು ಕೂಡ ಇತ್ತು. ಅದರಂತೆ ಈಗ ಜೈಸ್ವಾಲ್ ಮತ್ತು ರಾಹುಲ್ ಓಪನರ್ಸ್ ಆಗಿ ಆಡ್ತಾ ಇದ್ದಾರೆ. ಇನ್ನು ಮೊದಲ ಬಾರಿಗೆ ಟೆಸ್ಟ್ ಡೆಬ್ಯೂನ ಮಾಡೋಕೆ ಸಾಯಿ ಸುದರ್ಶನ್ಗೆ ಅವಕಾಶ ಸಿಕ್ಕಿದೆ. ಸೊ ಇಂಗ್ಲೆಂಡ್ ಸರಣಿ ಮೂಲಕ ಮೊದಲ ಪಂದ್ಯಕ್ಕೆ ಸಾಯಿ ಸುದರ್ಶನ್ ಪದಾರ್ಪಣೆ ಮಾಡ್ತಿದ್ದಾರೆ. ಇನ್ನು ನಾಯಕ ಶುಭ್ಮನ್ ಗಿಲ್ ಇದ್ದಾರೆ. ಹಾಗೆ 5ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಆಡ್ತಾರೆ. ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಹಾಗೆ ಈ ಟೂರ್ನಿಯಲ್ಲಿ ವೈಸ್ ಕ್ಯಾಪ್ಟನ್ಸಿ ಕೂಡ ಸಿಕ್ಕಿದೆ. ಈ ಸರಣಿಯಲ್ಲಿ ಅವರಿಗೆ ವೈಸ್ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡ್ತಾರೆ. ಇನ್ನು ಕರುಣ್ ನಾಯರ್ 8 ವರ್ಷಗಳ ಬಳಿಕ ಇಂಗ್ಲೆಂಡ್ ವಿರುದ್ಧದ ಪಂದ್ಯಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಟೀಂ ಇಂಡಿಯಾ ಪರ 8 ವರ್ಷಗಳ ಬಳಿಕ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಆಲ್ರೌಂಡರ್ ಆಗಿರುವಂತಹ ರವೀಂದ್ರ ಜಡೇಜಾ ಕೂಡ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನು ಶಾರ್ದುಲ್ ಠಾಕೂರ್ಗೂ ಕೂಡ BCCI ಆಡುವ 11ರ ಬಳಗದಲ್ಲಿ ಅವಕಾಶವನ್ನ ಕೊಟ್ಟಿದೆ. ಇನ್ನು ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ಈ ಮೂವರು ಕೂಡ ವೇಗಿಗಳ ಬೌಲಿಂಗ್ ಸ್ಕ್ವಾಡ್ ಅನ್ನ ಲೀಡ್ ಮಾಡ್ತಾರೆ. ಸೊ ಇದಿಷ್ಟು ಆಟಗಾರರ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಪಡೆದಿರುವಂತ ಬಗ್ಗೆ ಮಾಹಿತಿ. ಅಲ್ಲದೆ ಈ ಮ್ಯಾಚ್ ನ ಹೈಲೈಟ್ ಅಂದ್ರೆ, ಈ ಪಂದ್ಯದ ಮೂಲಕ IPL ನಲ್ಲಿ ಮಿಂಚಿದ್ದಂತ ಹಾಗೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರುವಂತ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ದಂತಹ ಸಾಯಿ ಸುದರ್ಶನ್ ಟೀಂ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ದಾರೆ. ಅವರ ಕ್ಯಾಪ್ ನಂಬರ್ 317. ಹಾಗೆ ಕಳೆದ 1.5 ವರ್ಷದಿಂದ ತಂಡದಿಂದ ದೂರನೇ ಉಳಿದಿದ್ದಂತ ಶಾರ್ದುಲ್ ಠಾಕೂರ್ ಕೂಡ ಇದೇ ಪಂದ್ಯದ ಮೂಲಕ ಮತ್ತೆ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಹಾಗೆ ಕಳೆದ 8 ವರ್ಷಗಳಿಂದ ಟೀಂ ಇಂಡಿಯಾದಲ್ಲಿ ಅವಕಾಶಕ್ಕಾಗಿ ಕಾದು ಕುಳಿತಿದ್ದಂತ ಕನ್ನಡಿಗ ಕರುಣ್ ನಾಯರ್ಗೂ ಕೂಡ ಇಂದಿನ ಪಂದ್ಯದಲ್ಲಿ ಅವಕಾಶ ನೀಡಲಾಗಿದೆ. ಇವರ ಜೊತೆಗೆ ಕನ್ನಡಿಗರಾದ KL ರಾಹುಲ್ ಹಾಗೆ ಪ್ರಸಿದ್ಧ ಕೃಷ್ಣ ಕೂಡ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಪಡೆದಿದ್ದಾರೆ. ಭಾರತದ ಪರ ಕಣಕ್ಕಿಳಿದಿದ್ದಾರೆ 3 ಕನ್ನಡಿಗರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ ಟೆಸ್ಟ್ ಮ್ಯಾಚ್ ಕನ್ನಡಿಗರ ಪಾಲಿಗೆ ತುಂಬಾನೇ ಸ್ಪೆಷಲ್ ಆಗುತ್ತೆ. ಯಾಕಂದ್ರೆ ಕರ್ನಾಟಕದ 3 ಆಟಗಾರರು ಒಟ್ಟೊಟ್ಟಿಗೆ ಮೈದಾನಕ್ಕೆ ಇಳಿಯುವಂತ ಅವಕಾಶ ಸಿಕ್ಕಿದೆ. ಸಾಲಿಡ್ ಫಾರ್ಮ್ ನಲ್ಲಿರುವಂತಹ KL ರಾಹುಲ್ ಅವರು ಯಶಸ್ವಿ ಜೈಸ್ವಾಲ್ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ ನಲ್ಲಿ ಆಡ್ತಿರೋರ ಪೈಕಿ ಮೋಸ್ಟ್ ಸೀನಿಯರ್ ಅಂದ್ರೆ ಅದು ರಾಹುಲ್. ಹಾಗೆ ದೇಶಿ ಕ್ರಿಕೆಟ್ ನಲ್ಲಿ ರನ್ ಶಿಖರವನ್ನೇ ಏರಿಸಿದಂತ ಟೀಂ ಇಂಡಿಯಾದಲ್ಲಿ ಪುನಃ ಸ್ಥಾನವನ್ನು ಗಿಟ್ಟಿಸಿಕೊಂಡಿರೋದು ಕರುಣ್ ನಾಯರ್. ಇವ್ರಿಗೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಆಡೋಕೆ ಅವಕಾಶ ಸಿಕ್ಕಿದೆ. ಇನ್ನು ಈ ಬಾರಿ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಹಾಗೆ ಮೊಹಮ್ಮದ್ ಸಿರಾಜ್ ಜೊತೆಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣಗೂ ಕೂಡ ಆಡುವಂತ 11ರ ಬಳಗದಲ್ಲಿ ಸ್ಥಾನ ಸಿಕ್ಕಿದೆ. ಪ್ರಸಿದ್ಧ ಕೃಷ್ಣ 2025ರ IPL ನಲ್ಲಿ ಗುಜರಾತ್ ಟೈಟನ್ಸ್ ಪರ ಕಣಕ್ಕಿಳಿದಿದ್ರು. ಹಾಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಪರ್ಪಲ್ ಕ್ಯಾಪ್ ಕೂಡ ತಮ್ಮದಾಗಿಸಿಕೊಂಡಿದ್ರು. ಇದೀಗ ಭಾರತ ಪರ ಅದೇ ಅದ್ಭುತ ಪ್ರದರ್ಶನವನ್ನು ನೀಡೋಕೆ ಕಾಯ್ತಾ ಇದ್ದಾರೆ. ನ್ಯೂಜಿಲೆಂಡ್ ಮತ್ತು ಆಸೀಸ್ ಸೋಲು ಮರೆಸ್ತಾರ? ಭಾರತದ ಇತ್ತೀಚಿನ ಟೆಸ್ಟ್ ರೆಕಾರ್ಡ್ಸ್ ಅನ್ನ ನೋಡಿದಾಗ ಕಳೆದ 2 ಪಂದ್ಯಗಳಲ್ಲೂ ಕೂಡ ಭಾರತ ಸೋಲನ್ನ ಕಂಡಿದೆ. ಕಳೆದ ವರ್ಷಾಂತ್ಯದಲ್ಲಿ ತವರಿನಲ್ಲಿ ನ್ಯೂಜಿಲೆಂಡ್ ಹಾಗೆ ತವರಿನ ಆಚೆ ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಕಂಡಿದ್ದ ಸೋಲುಗಳ ಕಹಿ ನೆನಪುಗಳನ್ನ ಕಳೆಯಬಹುದು. 2023-25ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಂತ ಭಾರತವನ್ನ ಆ 2 ಸರಣಿಗಳ ಸೋಲು ಕಂಗೆಡಿಸಿತ್ತು. ಫೈನಲ್ ಆಡುವ ಆಸೆಯನ್ನು ಕೂಡ ಕಸಿದುಕೊಂಡಿತ್ತು. ಸೊ ಈ ಕಹಿಯನ್ನ ಇಂಗ್ಲೆಂಡ್ ಸರಣಿಯಲ್ಲಿ ಗೆಲ್ಲುವ ಮೂಲಕ ಕಂಬ್ಯಾಕ್ ಮಾಡುವಂತ ಅವಕಾಶ ಭಾರತ ತಂಡಕ್ಕೆ ಸಿಕ್ಕಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತ ತಂಡ
18 ವರ್ಷಗಳಿಂದ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ. ಸೊ ಈ ಸಲ ಇಂಗ್ಲೆಂಡ್ನಲ್ಲಿ ಸರಣಿ ಗೆಲ್ಲುವಂತ ಗುರಿಯನ್ನ ಇಟ್ಕೊಂಡಿದೆ. ಈವರೆಗೂ ಇಂಗ್ಲೆಂಡ್ ನೆಲದಲ್ಲಿ ಭಾರತ 19 ಬಾರಿ ಟೆಸ್ಟ್ ಸರಣಿಯನ್ನಾಡಿದೆ. ಇದರಲ್ಲಿ ಇಂಗ್ಲೆಂಡ್ 14ರಲ್ಲಿ ಗೆದ್ದಿದ್ರೆ ಭಾರತ 3ರಲ್ಲಿ ಮಾತ್ರ ಜಯ ಸಾಧಿಸಿದೆ. ಉಳಿದ 2 ಸರಣಿಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. 2007ರಲ್ಲಿ ಕೊನೆ ಬಾರಿಗೆ ಇಂಗ್ಲೆಂಡ್ನಲ್ಲಿ ಸರಣಿ ಗೆದ್ದಿದ್ದಂತ ತಂಡ 2021-22ರ ಕೊನೆ ಸರಣಿಯಲ್ಲಿ 2-2 ಅಂತರದಿಂದ ಡ್ರಾ ಮಾಡಿಕೊಂಡಿತ್ತು. ಇನ್ನು 1932ರಿಂದ ಭಾರತ ತಂಡ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಯನ್ನು ಆಡ್ತಾ ಇದೆ. ಆದರೆ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಗೆಲ್ಲೋದು ಭಾರತ ಪಾಲಿಗೆ ಕಬ್ಬಿಣದ ಕಡಲೆಯೇ ಆಗಿದೆ. ಒಟ್ಟಾರೆಯಾಗಿ ಉಭಯ ತಂಡಗಳು 136 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಟೆಸ್ಟ್ ಪಂದ್ಯಗಳಲ್ಲಿ. ಇದರಲ್ಲಿ ಭಾರತ 35 ಪಂದ್ಯಗಳನ್ನು ಗೆದ್ದಿದ್ರೆ ಇಂಗ್ಲೆಂಡ್ ತಂಡ 51 ಮ್ಯಾಚ್ಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಇನ್ನು 50 ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಹಾಗೆ ಭಾರತ ತಂಡ 1932ರಿಂದ ಈವರೆಗೆ ಇಂಗ್ಲೆಂಡ್ನಲ್ಲಿ 67 ಟೆಸ್ಟ್ ಮ್ಯಾಚ್ಗಳನ್ನಾಡಿದೆ. ಈ ಪೈಕಿ ಗೆದ್ದಿರೋದು 9 ಟೆಸ್ಟ್ಗಳಲ್ಲಿ ಮಾತ್ರ. ಉಳಿದಂತೆ 36 ಟೆಸ್ಟ್ ಪಂದ್ಯಗಳನ್ನು ಇಂಗ್ಲೆಂಡ್ ತಂಡವೇ ಗೆದ್ದುಕೊಂಡಿದೆ. ಇನ್ನುಳಿದ 22 ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. 9 ದಶಕಗಳ ಈ ಸುದೀರ್ಘ ಪಯಣದಲ್ಲಿ ಭಾರತಕ್ಕೆ ಇಂಗ್ಲೆಂಡ್ ನೆಲದಲ್ಲಿ ಸರಣಿಯನ್ನ ಗೆಲ್ಲಿಸಿಕೊಟ್ಟಂತ ನಾಯಕರು ಕೇವಲ 3 ಮಾತ್ರ. ಅದರಲ್ಲಿ 1971ರಲ್ಲಿ ಅಜಿತ್ ವಾಡೇಕರ್, ಹಾಗೆ 1986ರಲ್ಲಿ ಕಪಿಲ್ ದೇವ್, ಇನ್ನು 2007ರಲ್ಲಿ ರಾಹುಲ್ ದ್ರಾವಿಡ್ ನಾಯಕತ್ವದಲ್ಲಿ ಮಾತ್ರ ಟೀಂ ಇಂಡಿಯಾ ಸರಣಿಯನ್ನ ಗೆದ್ದಿತ್ತು ಆಂಗ್ಲರ ನಾಡಿನಲ್ಲಿ. ಆ ಬಳಿಕ ಆ ಗೆಲುವನ್ನು ತಂದುಕೊಡೋಕೆ ಯಾವ ನಾಯಕರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಆದರೆ ದಿಗ್ಗಜ ನಾಯಕರ ಸಾಲಿಗೆ ಸೇರುವಂತ ಅವಕಾಶ 25 ವರ್ಷದ ಯಂಗ್ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮನ್ ಗಿಲ್ ಅವರಿಗಿದೆ. ಗಿಲ್ ಮೊದಲ ಬಾರಿ ಟೆಸ್ಟ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ತಂಡದಲ್ಲಿ ಸ್ಥಾನ ಪಡೆದಿರುವಂತಹ ಬಹುತೇಕರಿಗೂ ಕೂಡ ಇದು ಮೊದಲ ಸರಣಿ. ಭಾರತದ 18 ಆಟಗಾರರ ಪೈಕಿ 10 ಮಂದಿ ಇದೇ ಮೊದಲ ಬಾರಿಗೆ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಅನ್ನು ಆಡೋಕೆ ರೆಡಿಯಾಗಿದ್ದಾರೆ. ಆರಂಭಿಕ 2 ಆವೃತ್ತಿಗಳಲ್ಲಿ ಫೈನಲ್ಗೇರಿ ಕಳೆದ ವರ್ಷ ಫೈನಲ್ ಅಂಚಿನಲ್ಲಿ ಎಡವಿದಂತ ಭಾರತ ತಂಡ ಇದೀಗ ಟೆಸ್ಟ್ ಚಾಂಪಿಯನ್ಶಿಪ್ 2025-27ರ ಸೈಕಲ್ನಲ್ಲಿ ಟ್ರೋಫಿಯನ್ನ ಗೆಲ್ಲುವಂತ ಗುರಿಯೊಂದಿಗೆ ಕಣಕ್ಕಿಳಿದಿದೆ. ಹೀಗೆ ಒಂದ್ ಕಡೆ ಯಂಗ್ಸ್ಟರ್ಸ್ ತುಂಬಿದ್ರೆ ಮತ್ತೊಂದು ಕಡೆ ಕ್ರಿಕೆಟ್ ಅನ್ನ ಹುಟ್ಟು ಹಾಕಿದಂತ ಇಂಗ್ಲೆಂಡ್ ತಂಡದಲ್ಲಿ ಅನುಭವಿ ಆಟಗಾರರೇ ಇದ್ದಾರೆ. ಇಂಗ್ಲೆಂಡ್ ತಂಡದಲ್ಲಿದ್ದಾರೆ ರನ್ ಸರದಾರ ಜೋ ರೂಟ್. ಬೆನ್ ಸ್ಟೋಕ್ಸ್ ನಾಯಕತ್ವದಲ್ಲಿ ಇಂಗ್ಲೆಂಡ್ ತಂಡದಲ್ಲಿ ಅನುಭವಿಗಳು ಹೆಚ್ಚಾಗಿದ್ದು ತವರಿನ ಕ್ರೀಡಾಂಗಣದ ಲಾಭವನ್ನ ಪಡೆದು ಈ ಸಲನೂ ಕೂಡ ಡಾಮಿನೇಟ್ ಮಾಡಬಹುದು. 36 ಶತಕ ಒಳಗೊಂಡಂತೆ 13,000+ ರನ್ಗಳ ಸರದಾರ ಜೋ ರೂಟ್ ಅವರು ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಆಧಾರ ಸ್ತಂಭವಾಗ್ತಾರೆ. ಇನ್ನು ಜಾಕ್ ರಾವ್ಲಿ, ಓಲಿ ಪೋಪ್, ಹ್ಯಾರಿ ಬ್ರೂಕ್, ಬೆನ್ ಡಕೆಟ್, ಜೇಮಿ ಸ್ಮಿತ್ ಕೂಡ ಬ್ಯಾಟಿಂಗ್ ನಲ್ಲಿ ತಂಡಕ್ಕೆ ನೆರವಾಗಬಲ್ಲರು. ಇನ್ನು ಬೌಲಿಂಗ್ ವಿಭಾಗ ಕೂಡ ಸ್ಟ್ರಾಂಗ್ ಆಗಿದೆ. ಕ್ರಿಸ್ ವೋಕ್ಸ್ ಜೊತೆ ಬ್ರೈಡನ್ ಕಾರ್ಸ್, ಜೋಶ್ ಟಂಗ್ ಹಾಗೆ ಶೋಯಿಬ್ ಬಶೀರ್ ಕೂಡ ಭಾರತವನ್ನ ಕಾಡುವಂತ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಎಂದು ಮರುನಾಮಕರಣ. ಇನ್ನು ಈ ಬಾರಿಯ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿಯ ಮತ್ತೊಂದು ಸ್ಪೆಷಾಲಿಟಿ ಅಂದ್ರೆ ಇಷ್ಟು ದಿನ ಈ ಸರಣಿಯನ್ನ ಪಟೌಡಿ ಸರಣಿ ಎನ್ನಲಾಗ್ತಾ ಇತ್ತು. ಆದರೆ ಈಗ ಹೆಸರನ್ನ ಬದಲಾಯಿಸಲಾಗಿದೆ. ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಎಂದು ಮರುನಾಮಕರಣ ಮಾಡಲಾಗಿದೆ. ಹೊಸ ಟ್ರೋಫಿಯನ್ನ ಕ್ರಿಕೆಟ್ ಜಗತ್ತಿನ 2 ದಿಗ್ಗಜ ಆಟಗಾರರಾಗಿರುವಂತ ಸಚಿನ್ ತೆಂಡೂಲ್ಕರ್ ಹಾಗೆ ಆಂಡರ್ಸನ್ ಅನಾವರಣಗೊಳಿಸಿದ್ದಾರೆ. ಟ್ರೋಫಿಯು ತೆಂಡೂಲ್ಕರ್ ಅವರ ಐಕಾನಿಕ್ ಕವರ್ ಡ್ರೈವ್ ಮತ್ತು ಆಂಡರ್ಸನ್ ಅವರ ಸಿಗ್ನೇಚರ್ ಬೌಲಿಂಗ್ ಆಕ್ಷನ್ ಮತ್ತು ಇಬ್ಬರ ಕೆತ್ತಿದ ಸಹಿಗಳ ಚಿತ್ರಣವನ್ನು ಒಳಗೊಂಡಿದೆ. ಸಚಿನ್ ಹಾಗೆ ಆಂಡರ್ಸನ್ ಗೌರವಾರ್ಥವಾಗಿ ಹೆಸರನ್ನ ಬದಲಾಯಿಸಲಾಗಿದೆ. ಇನ್ನು ಒಟ್ಟಾರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಇಳಿದಿರುವಂತಹ ಭಾರತಕ್ಕೆ ಮೊದಲ 7 ದಿನಗಳು ನಿಜಕ್ಕೂ ಕೂಡ ಸವಾಲುಗಳೇ ಸರಿ. ಯಾಕಂದ್ರೆ ಟೀಂ ಇಂಡಿಯಾದ ಬ್ಯಾಟರ್ಗಳನ್ನ ಕಟ್ಟಿ ಹಾಕೋಕೆ ಇಂಗ್ಲೆಂಡ್ನ ಕ್ರಿಕೆಟ್ ಆಡಳಿತ ಮಂಡಳಿ ಗ್ರೀನ್ ಪಿಚ್ ನ ಸಜ್ಜುಗೊಳಿಸಿದೆ. ಮೊದಲ ದಿನ ಹೆಡಿಂಗ್ಲಿ ಪಿಚ್ ವೇಗಿಗಳ ಪಾಲಿಗೆ ಹೆಚ್ಚು ಸಹಕಾರಿಯಾಗುತ್ತೆ. ದಿನ ಕಳೆದಂತೆ ಬ್ಯಾಟ್ಸ್ಮನ್ಗಳಿಗೆ ನೆರವಾಗುತ್ತೆ. ಸೊ ವೇಗಿಗಳಿಗೆ ಸಹಕಾರಿಯಾಗುವಂತ ಈ ಗ್ರೀನ್ ಪಿಚ್ ನಲ್ಲಿ ಬೌಲರ್ಗಳಿಗೆ ಉತ್ತಮ ಸ್ವಿಂಗ್ ಹಾಗೆ ಬೌನ್ಸ್ ಸಿಗುತ್ತೆ. ಹೀಗಾಗಿ ಈ ಪಿಚ್ ನಲ್ಲಿ ಬ್ಯಾಟ್ಸ್ಮನ್ ಕ್ರೀಸ್ ಕಚ್ಚಿ ನಿಲ್ಲೋದೇ ದೊಡ್ಡ ಸವಾಲಾಗಲಿದೆ. ಅದು ಅಲ್ಲದೆ ಭಾರತವೇ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇರೋದ್ರಿಂದ ಎಚ್ಚರಿಕೆ ಆಟ ಅಂತೂ ಖಂಡಿತ ಆಡಬೇಕಾಗುತ್ತೆ. ನಮಸ್ಕಾರ.